ನಟ ಸಾಯಿ ಕುಮಾರ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂದರೆ ಅದು ನಟ ಸಾಯಿ ಕುಮಾರ್ ಅವರಿಗೆ ನಿಜಕ್ಕೂ ಆಗಿರೋದು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಬಹುಭಾಷಾ ನಟ ಅಂತ ಹೇಳ್ಬೋದು ನಟ ಸಾಯಿ ಕುಮಾರ್ ಅವರನ್ನು. ನಾಯಕನಾಗಿ, ವಿಲನ್ ಆಗಿ, ಪೋಷಕ ಪಾತ್ರಗಳಲ್ಲೂ ಕೂಡ ಇವತ್ತು ಅಭಿನಯ ಮಾಡ್ತಿರುವಂಥ ಅದ್ಭುತ ನಟ ಸಾಯಿ ಕುಮಾರ್ ಇಲ್ಲ ಅಂತ ಹೇಳೋಕ್ಕೆ ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ನಟ ಸಾಯಿ ಕುಮಾರ್ ಅವರು ಈಗಾಗಲೇ ಚಿತ್ರರಂಗದಿಂದ ಸಂಪೂರ್ಣವಾಗಿ ಸುಮಾರು 7-8 ವರ್ಷದಿಂದ ಕಂಪ್ಲೀಟ್ ದೂರ ಉಳಿದಿದ್ದಾರೆ. ಈಗೊಮ್ಮೆ ಗೆಸ್ಟ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಸಾಯಿ ಕುಮಾರ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು, ಅದು ಆ್ಯಕ್ಷನ್ ಸಿನಿಮಾಗಳಲ್ಲಿ, ಅದು ಪೊಲೀಸ್ ಪಾತ್ರಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ನಟ ಸಾಯಿ ಕುಮಾರ್ ಅವರು ನೆನಪಾಗಿ ಉಳಿದಿರುವಂಥದ್ದು. ಯಾಕೆಂತಂದರೆ ಇತ್ತೀಚೆಗೆ ಅವ್ರಿಗೊಂದು ಯೂಟ್ಯೂಬ್ನವರು ಒಂದು ಮಾತನ್ನು ಕೂಡ ಕೇಳಿದರು. ನ್ಯಾಕ್ಸನ್ ಇತ್ತೀಚೆಗೆ ಸಿನಿಮಾಗಳಲ್ಲಿ ಅಷ್ಟು ಅಭಿನಯ ಮಾಡ್ತಿಲ್ವಲ್ಲ, ಕಾಣಿಸ್ಕೊಳ್ತಿಲ್ವ, ಅದಕ್ಕೆ ಅವಕಾಶಗಳು ಬರ್ತಿಲ್ಲ. ಹಿಂದೆ ಇದ್ದಂಥ ಕಲಾವಿದರಿಗೆ ಅಂತೂ ಲೆಕ್ಕನ ಇಡ್ತಾಯಿಲ್ಲ. ಹಳೆ ಕಲಾವಿದರಿಗಂತೂ ಮೋಸ ಕೂಡ ನೋಡ್ತಿಲ್ಲ. ಹೊಸಬ್ರಿಗೆ ಅವಕಾಶ ಸಿಗ್ತದೆ. ಅದು ಟಾಲಿವುಡ್ಡು, ಬಾಲಿವುಡ್ಡು, ಹಾಲಿವುಡ್ ಅನ್ನೋ ಲೆವೆಲ್ಗೆ ಈಗ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಹಿಂದೆ ಬಿದ್ದಿರೋದ್ರಿಂದ ನಮ್ಮಂಥ ಕಲಾವಿದರಿಗೆ ಇವತ್ತು ಅವಕಾಶ ಇಲ್ಲದೇ ಇದೆ ಅಂತ ಹೇಳಿ ತಮ್ಮನ್ನು ಭಾವನಾತ್ಮಕವಾಗಿ ಸಾಯಿ ಕುಮಾರ್ ಅವರು ಹೇಳ್ಕೊಳ್ತಾರೆ.